ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೀಸ್ ಕೈ ರುಚಿ. ಇವತ್ತು ನಾನು ಗೋಬಿ ಮಂಚೂರಿ ಥರನೇ ಸೋಯಾ ಚಂಕ್ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಏನಪ್ಪ ಅಂದರೆ ಕೋರಿಯಂಡರ್, ಆನಿಯನ್, ಚಿಲ್ಲಿ, ಮೈದಾ, ಸೋಯಾ ಚಂಕ್ಸ್, ರೆಡ್ ಚಿಲ್ಲಿ ಪೌಡರ್, ಕೋರಿಯಂಡರ್ ಪೌಡರ್, ಜೀರಾ ಪೌಡರ್, ಸಾಲ್ಟ್, ಗರಂ ಮಸಾಲ, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಚಿಲ್ಲಿ ಗಾರ್ಲಿಕ್ ಪೇಸ್ಟ್, ಆಯಿಲ್. ಈಗ ಮೊದಲಿಗೆ ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಬಾಯ್ಲ್ ಆದ ತಕ್ಷಣಕ್ಕೆ ಸೋಯಾ ಚಂಕ್ ಹಾಕಬೇಕು. ಅದು 1 to ಡಬಲ್ ಸೈಜ್ ಆಗುತ್ತೆ. ನೋಡಿ, ಬಾಯ್ಲ್ ಮಾಡಿದಾಗ ಅದು 1 to ಡಬಲ್ ಸೈಜ್ ಆಗುತ್ತೆ. ಇದರಲ್ಲಿ 2 ಟೈಪ್ ಬರುತ್ತೆ. ಇದನ್ನು ಸ್ವೀಸ್ ಮಾಡಿ ಇಟ್ಕೋಬೇಕು. ಬಿಗ್ಗೆಗೆ ಹಿಂಡ್ಬಿಟ್ಟು ಸೋಯಾ ಚಂಕ್ಸ್ನ ಈ ಥರ ಇಟ್ಕೋಬೇಕು. ಇದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಮೈದಾ, ಕಾರ್ನ್ಫ್ಲೋರು, ಗ್ರೀನ್ ಚಿಲ್ಲಿ, ಕೋರಿಯಾಂಡರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಇನ್ನೊಂದು ಕಡೆ ಎಣ್ಣೆ ಇಟ್ಬಿಟ್ಟು 2 ಸ್ಪೂನು ಚಿಲ್ಲಿ, ಆನಿಯನ್ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಗರಂ ಮಸಾಲ, ಕೋರಿಯಾಂಡರ್ ಪೌಡರು, ಜೀರಾ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಾರ್ನ್ಫ್ಲೋರ್ನ ಒಂದು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಹಾಕಿದರೆ ಸ್ವಲ್ಪ ಗ್ರೇವಿ ಬರುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ನಾವು ಸೋಯಾ ಚಂಕ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಕೋರಿಯಾಂಡರ್ನು ಹಾಕ್ತಾಯಿದ್ದೀನಿ ಜೊತೆಗೆ. ನೋಡಿ, ಇದನ್ನೆಲ್ಲ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನೆಕ್ಸ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ 1 ಸ್ಪೂನು. ನೆಕ್ಸ್ಟ್ ಈ ಕಡೆ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಸಾಸ್ ಕೂಡ 1-2 ಸ್ಪೂನ್ ಹಾಕಬೇಕು. ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಸಾಸ್ ಹಾಕಿ ರೆಡಿ ಟು ಈಟ್ ಸೋಯಾ ಮಂಚೂರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.